ಜೋಶಿ ಭಾರತ ಕಂಡ ಅಪ್ರತಿಮ ದೇಶಭಕ್ತ. ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ ಧೀಮಂತರಲ್ಲಿ ಪ್ರಮುಖರು. ನಿಸ್ವಾರ್ಥ ಸೇವೆಯ ಮೂಲಕ ದೇಶ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರು. ಹಾಗಾಗಿಯೇ ಬೆಂಗಳೂರಿನ ಬಿಜೆಪಿ ಕಾರ್ಯಾಲಯಕ್ಕೆ ಜಗನ್ನಾಥ ಭವನವೆಂದು ಹೆಸರಿಡಲಾಗಿದೆ. ಆ ಮೂಲಕ ಆ ಶ್ರಮವನ್ನ ಪಕ್ಷದ ಮುಂದಿನ ಪೀಳಿಗೆ ಸ್ಮರಿಸಲಿ ಅನ್ನೋದು ಬಿಜೆಪಿ ನಾಯಕರ ಒತ್ತಾಸೆ. ಜಗನ್ನಾಥರಾವ್ ಜೋಶಿ ಬಿಜೆಪಿ ನಾಯಕರು ಎಂದಷ್ಟೇ ಹೇಳಿದ್ರೆ ಅವರ ವ್ಯಕ್ತಿತ್ವ ಅಪೂರ್ಣವೆನಿಸುತ್ತೆ. ಅವರೊಬ್ಬ ಪ್ರಖರ ರಾಷ್ಟ್ರೀಯವಾದಿ, ಅಖಂಡ ಭಾರತದ ಸಮಗ್ರತೆಗಾಗಿ ಸದಾ ತುಡಿಯುವ ಮನಸ್ಸು. ತನ್ನ ನಂಬಿಕೆಗೆ ಅನುಗುಣವಾಗಿ ಬದುಕಿ ಬಾಳಿದವರು ಜಗನ್ನಾಥರಾವ್ ಜೋಶಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದಾಗ ಜೋಶಿ ಸರ್ಕಾರಿ ಕೆಲಸದಲ್ಲಿದ್ರು. ಬಳಿಕ ಆ ನೌಕರಿಗೆ ರಾಜೀನಾಮೆ ಕೊಟ್ಟು ದೇಶ ಸೇವೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ಮೂಲತಃ ಸಂಕೋಚ ಸ್ವಭಾವದವರಾದ ಜೋಶಿ ಮಾತಿನ ಲಹರಿಯನ್ನ ಕಲಿತಿದ್ದೇ ಸಂಘದ ಶಾಖೆಯಲ್ಲಿ. ಅವರು ಕರ್ನಾಟಕ ಪ್ರಾಂತ ಪ್ರಚಾರಕರಾಗಿದ್ದರು. ನಾವು ಜಗನ್ನಾಥರಾವ್ ಜೋಶಿ ಅಂದರೆ ಬಹಳ ದೊಡ್ಡ ವಾಗ್ಮಿ, ಒಳ್ಳೆಯ ವಕ್ತೃತ್ವ ಇದ್ದಂಥವ್ರು ಅಂತ ಈಗ ಹೇಳ್ತೀವಿ. ಆದರೆ ಮೊದಲು ಅವರು ವಾಗ್ಮಿ ಆಗಿರಲಿಲ್ಲ. ಅವರಿಗೆ ಮಾತಾಡೋದು ಕೂಡ ಕಷ್ಟ ಇತ್ತು. ಅವರು ಬೆಳಗಾವಿ ಜಿಲ್ಲಾ ಪ್ರಚಾರಕರಾಗಿದ್ದಾಗ ಅಂಥ ಭಾಷಣಕಾರರೇನಾಗಿರಲಿಲ್ಲ. ಅಲ್ಲಿ ಅವರು ಶಾಖೆಗೆ ಬರ್ತಾ ಇದ್ದಾಗ ಒಂದು ದಿವಸ ಶಾಖೆಯಲ್ಲಿ ಯಾದವರಾವ್ ಜೋಶಿ ಅವರು ಶಾಖೆಗೆ ಬಂದಿದ್ದರು. ಆಗ ಎಲ್ಲ ಸ್ವಯಂ ಸೇವಕರಿಗೆ ಒಂದು ಟಾಸ್ಕು ಏನಂದರೆ 10 ನಿಮಿಷ ಕಾಲ ಒಂದು ವಿಷಯದ ಬಗ್ಗೆ ನೀವು ಮಾತಾಡಬೇಕು ಅಂತ. ಎಲ್ಲ ಮಂಡಲಾಕಾರದಲ್ಲಿ ಕೂತ್ಕೊಂಡಿದ್ರು, ಎಲ್ಲರೂ ಮಾತಾಡಿದರು. ಜಗನ್ನಾಥರಾವ್ ಸರದಿ ಬಂತು. ಜಗನ್ನಾಥರಾವ್ ಆಗ ತರುಣ ಸ್ವಯಂ ಸೇವಕ. ಅವರಿಗೆ ಒಂದು ರೀತಿ ಗಾಬರಿ. ಅದುವರೆಗೆ ಅವರು ಮಾತಾಡಿರಲಿಲ್ಲ. ಹೇಗೋ ಕಷ್ಟಪಟ್ಟು 4-5 ವಾಕ್ಯ ಮಾತಾಡಿ ಅವರು ದಬಕ್ಕಂತ ಕೂತ್ಕೊಂಡ್ಬಿಟ್ರು. ಅದಾದಮೇಲೆ ಶಾಖೆ ಮುಗೀತು. ಶಾಖೆ ಆದ ನಂತರ ಅವ್ರ ಮನಸ್ಸಿನಲ್ಲಿ ಒಂದು ಚಿಂತನೆ ಬರೋಕ್ಕೆ ಶುರುವಾಯಿತು. ನಾನಿವತ್ತು 10 ನಿಮಿಷ ಮಾತಾಡೋದಕ್ಕೂ ಭಾಳ ಕಷ್ಟಪಟ್ಟೆ. ಒಂದು ವಿಷಯದ ಬಗ್ಗೆ 10 ನಿಮಿಷನೂ ನನಗೆ ಮಾತಾಡೋಕ್ಕಾಗಲಿಲ್ಲ. ಏನಾದರೂ ಮಾಡಿ ನಾನು ಒಬ್ಬ ಒಳ್ಳೆಯ ಭಾಷಣಕಾರ ಆಗಬೇಕು ಅಂತ ಅವತ್ತಿನಿಂದ ಅದೇ ಚಿಂತನೆಯಲ್ಲಿ ತೊಡಗಿ ಅವರು ಮುಂದೆ ಬಹಳ ದೊಡ್ಡ ಪ್ರಭಾವಿ ಭಾಷಣಕಾರರಾಗೋದಕ್ಕೆ ಸಾಧ್ಯ ಆಯಿತು. ಅದು ಶಾಖೆಯ ಮೂಲಕ. ಶಾಖೆ ಅವರನ್ನು ಆ ರೀತಿ ತಯಾರು ಮಾಡಿತು. ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ಜಗನ್ನಾಥರು ಪ್ರಚಾರಕರಾಗಿ ಹೊರಟು ಮೊದಲಿಗೆ ಬೆಳಗಾವಿ ಜಿಲ್ಲಾ ಪ್ರಚಾರಕರಾದರು. ಆಮೇಲೆ ಸಂಘದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ಅಷ್ಟೊತ್ತಿಗಾಗಲೇ ಜನಸಂಘ ಆರಂಭ ಆಗಿತ್ತು. ಇದೇ ಸಂದರ್ಭದಲ್ಲಿ ಪೋರ್ಚುಗೀಸರ ವಿರುದ್ಧ ಗೋವಾದಲ್ಲಿ ರಣಕಹಳೆ ಮೊಳಗಿತ್ತು. ಗೋವಾ ವಿಮೋಚನಾ ಚಳುವಳಿಯಲ್ಲಿ ಜಗನ್ನಾಥ ಜೋಶಿಯವರ ಪಾತ್ರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಜನಸಂಘಕ್ಕಂಥ ಶಕ್ತಿನೇ ಇರಲಿಲ್ಲ ಆಗ. ಆದರೆ ನಾವು ಸತ್ಯಾಗ್ರಹ ಮಾಡಿ ಈ ಒಂದು ಆಂದೋಲನದಲ್ಲಿ ಕೇಂದ್ರಕ್ಕೆ ಒಂದು ಸಂದೇಶ ರವಾನಿಸಬೇಕು. ಗೋವಾ ನಮ್ಮ ದೇಶ, ಅದು ಪೋರ್ಚುಗೀಸರ ದೇಶ ಅಲ್ಲ ಅಂಥೇಳಿ ಅದಕ್ಕೆ ಒಂದು ಸತ್ಯಾಗ್ರಹದ ಬ್ಯಾಚ್ಗಳನ್ನೆಲ್ಲ ಶುರುವಾಯಿತು. ಸೊ ಮೊದಲನೇ ತಂಡದಲ್ಲಿ ಜಗನ್ನಾಥರಾಯರೇ ಹೋಗಬೇಕು ಅಂತ ನಿಶ್ಚಯ ಆಯಿತು. ಸೊ ಜಗನ್ನಾಥರಾವ್ ನೇತೃತ್ವದಲ್ಲಿ ಗೋವಾಕ್ಕೆ ಒಂದು ಬ್ಯಾಚ್ ಹೊರಡ್ತು. ಆದರೆ ಗೋವಾದ ಗಡಿ ಹತ್ತಿರ ಅವ್ರನ್ನೆಲ್ಲ ತಡೆದ್ರು. ಆದರೂ ಬಿಡಲಿಲ್ಲ. ಇವರು 8 ಮೈಲಿ ನಡ್ಕೊಂಡು ಒಳಗಡೆ ಹೋದರು. ಅದಾದ ನಂತರ ಅವ್ರ ಮೇಲೆ ಲಾಠಿ ಚಾರ್ಜ್ ಆಯಿತು. ಎಲ್ಲ ಹೊಡೆದ್ರು ಪೋರ್ಚುಗೀಸು ಪೊಲೀಸ್ನವರೆಲ್ಲ. ಕೊನೆಗೆ ಕೆಲವ್ರನ್ನೆಲ್ಲ ಬಿಟ್ಬಿಟ್ರು. ಆದರೆ ಜಗನ್ನಾಥರಾಯರನ್ನು ಹಿಡ್ಕೊಂಡು ಪೊಲೀಸ್ ಚೌಕಿ ಅಂತ ಅಲ್ಲಿ ಕರ್ಕೊಂಡು ಬಂದರು. ಅಲ್ಲಿ ಪೊಲೀಸ್ನವರು ಅವ್ರನ್ನ ಮತ್ತೆ ಹಿಗ್ಗಾಮುಗ್ಗ ತುಳಿದ್ರು. ಬಹುಶಃ ಜಗನ್ನಾಥರಾವ್ ಕಾಲು ದುರ್ಬಲ ಆಗಕ್ಕೆ ಅದೇ ಕಾರಣ. ಅವ್ರ ಮಂಡಿಗೆ, ಅವರ ಕಾಲಿಗೆ ಎಲ್ಲ ಸಿಕ್ಕಾಬಟ್ಟೆ ಹೊಡೆದ್ರು. ಆನಂತರ ಅವರನ್ನು ಜೈಲಿಗೆ ಹಾಕಿದರು. ಸೊ ಕೋರ್ಟಲ್ಲಿ ಏನು ಅಂದರೆ ಅವರಿಗೆ 12 ವರ್ಷ ಶಿಕ್ಷೆ ಅಂತ ಆಯಿತು. ಅಲ್ಲಿನ ಕೋರ್ಟು ಪೋರ್ಚುಗೀಸ್ನವರ ಕೋರ್ಟಲ್ಲಿ 12 ವರ್ಷ ಶಿಕ್ಷೆ. ಸೊ ಶಿಕ್ಷೆ ಘೋಷಣೆ ಆದಮೇಲೆ ಅವ್ರನ್ನ ಕಾರಾಗೃಹಕ್ಕೆ ತೊಗೊಂಡೋದ್ರು. ಅಗವಾಡ ಅನ್ನುವಂಥ ಒಂದು ಸೆರೆಮನೆ ಗೋವಾದಲ್ಲಿ. ಅಲ್ಲಿ ಕರ್ಕೊಂಡು ಹೋದಾಗ ಜೈಲರ್, ಸೆರೆಮನೆ ಅಧಿಕಾರಿ, ಅವನು ಒಂದು ರೀತಿ ದರ್ಪದಿಂದ ವೈ ಡಿಡ್ ಯು ಕಮ್ ಹಿಯರ್ ಅಂತ ಇವ್ರನ್ನ ಕೇಳಿದ್ರಂತೆ. ಇವರಿಗೆ ಕಾಲೆಲ್ಲ ಏಟಾಗಿದೆ, ರಕ್ತ ಸುರಿತಾ ಇದೆ. ಇವರಿಗೆ ತುಂಬ ಸಿಟ್ಟು ಬಂತು. ಇವರು ಅವನಿಗೆ ತಿರುಗಿ ಕೇಳಿದ್ರಂತೆ, ವೈ ಡಿಡ್ ಯು ಕಮ್ ಹಿಯರ್, ದಿಸ್ ಈಸ್ ಅವರ್ ಮದರ್ಲ್ಯಾಂಡ್, ಯು ಬ್ರೂಡ್ಸ್, ಫಸ್ಟ್ ಯು ಹ್ಯಾವ್ ಟು ಲೀವ್ ದಿಸ್ ಕಂಟ್ರಿ ಆರ್ ಒನ್ ಡೇ ವಿ ವಿಲ್ ಕಿಕ್ ಯು ಔಟ್ ಅಂತ ಗರ್ಜಿಸಿದ್ರಂತೆ. ಅವನಿಗೆ ಗಾಬರಿ ಆಗೋಯ್ತು. ಹೊಡೆತ ತಿಂದಿದ್ದಾರೆ, ರಕ್ತ ಸುರಿತಾ ಇದೆ, ಆದರೆ ಹೀಗೆಲ್ಲ ಮಾತಾಡ್ತೀಯಾರಂತ. ಅವರನ್ನು ಒಳಗಡೆ ತಳ್ಳಿ ಅವರಿಗೆ ಸಿಕ್ಕಾಬಟ್ಟೆ ಕಷ್ಟದ ಕೆಲಸ ಎಲ್ಲ ಕೊಡ್ತಾಯಿದ್ರಂತೆ. ಸಾವರ್ಕರ್ಗೆ ಯಾವ ರೀತಿ ಅಂಡಮಾನ್ನಲ್ಲಿ ತೆಂಗಿನಕಾಯಿ ಸುಲಿಯೋದು, ಗಾಣದ ಎಣ್ಣೆ ತೆಗೆಯೋದೆಲ್ಲ ಮಾಡ್ತಾಯಿದ್ರು. ಇವರಿಗೆ ಅಂಥದ್ದೇ ಕಷ್ಟದ ಕೆಲಸಗಳು. ಆದರೆ ಇವರು ಅದಕ್ಕೆ ಹೆದರಲಿಲ್ಲ.
ಇದರ ಜೊತೆಗೆ ಜನಸಂಘದ ಜೊತೆಗೆ ಆಗ ಪ್ರಜಾ ಸೋಷಲಿಸ್ಟ್ ಪಕ್ಷ ಅಂತ ಇತ್ತು, PSP. ಅದರ ಕೆಲವು ನಾಯಕರು ನಾನಾ ಸಾಹೇಬ್ ಗೋರೆ ಅವರು ಎಲ್ಲ ಬಂದರು ಸತ್ಯಾಗ್ರಹ ಮಾಡಿ. ಅವರೆಲ್ಲ ಬಂದ ನಂತರ ಇವರಿಗೆ ಸ್ವಲ್ಪ ಚಿತ್ರಹಿಂಸೆ ತಪ್ಪಿತು. ಅದುವರೆಗೆ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಡ್ತಾಯಿದ್ರು. ಇವರಿಗೆ 12 ವರ್ಷ ಶಿಕ್ಷೆ ಅಂತ ಆಗಿತ್ತು. ಆದರೆ ಇಡೀ ದೇಶದಲ್ಲಿ ಗೋವಾ ಮುಕ್ತಿ ಆಂದೋಲನ ಜನಸಂಘದ ಕಡೆಯಿಂದ ಎಲ್ಲ ಕಡೆ ಬಹಳ ಜೋರಾಗಿ ಭುಗಿಲೆದ್ದಿದ್ದರಿಂದ ಕೊನೆಗೆ ಅದು ಸರ್ಕಾರವೇ ಡೈರೆಕ್ಟ್ ಆ್ಯಕ್ಷನ್ ತೊಳ್ತು. ಅಲ್ಲಿಂದ ಇವರ ಬಿಡುಗಡೆ ಆಯಿತು. 2 ವರ್ಷದ ನಂತರ ಇವರು ಬಿಡುಗಡೆ ಆಯಿತು. ಪೋರ್ಚುಗೀಸರು ಕೂಡ ಅಲ್ಲಿಂದ ತೊಲಗಬೇಕಾಯಿತು ಗೋವಾದಿಂದ. ಹಾಗಾಗಿ ಗೋವಾ ಸ್ವತಂತ್ರ ನಾಡಾಯಿತು. ಅನೇಕರಿಗೆ ಈ ವಿಷಯ ಗೊತ್ತೇ ಇಲ್ಲ. ಗೋವಾದ ಒಂದು ಸ್ವಾತಂತ್ರ್ಯಕ್ಕೆ ಜನಸಂಘವೇ ಕಾರಣ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಮೂಲ ಜನಸಂಘವೇ. ಆನಂತರ ಜನ ಅವರೆಲ್ಲ ಸೇರಿದರು, ಹೋರಾಟ ಆಯಿತು. ಹೀಗೆ ಅವರ ರಾಜಕೀಯ ಜೀವನದ ಮೊದಲನೇ ಸವಾಲು ಅದಾಗಿತ್ತು. ಸದಾ ದೇಶದ ಬಗ್ಗೆ ಚಿಂತಿಸ್ತಾ ಇದ್ದ ಜಗನ್ನಾಥರು ಜನಸಂಘದಿಂದ ಚುನಾವಣೆಗೆ ನಿಲ್ಲಬೇಕಾದ ಅನಿವಾರ್ಯತೆ ಎದುರಾಯಿತು. ಮೊದಲಿಗೆ ಧಾರವಾಡ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತರು. ಆದರೆ ಸೋಲಿನಿಂದ ಧೃತಿಗೆಡಲಿಲ್ಲ. ಪಕ್ಷ ಕಟ್ಟುವ ಕಾಯಕವನ್ನ ನಿಲ್ಲಿಸಲಿಲ್ಲ. ತಮ್ಮ ಅವಿರತ ಶ್ರಮದಿಂದ ಜನಸಂಘದ ರಾಷ್ಟ್ರೀಯ ನಾಯಕರಾಗಿ ರೂಪುಗೊಂಡರು. ಚುನಾವಣೆಯಲ್ಲಿ ಕೂಡ ಅವ್ರು ಗೆಲ್ಲುವಂಥ ಹವಾ ನಿರ್ಮಾಣ ಆಗಿತ್ತು, ಆದರೆ ಗೆಲ್ಲಿಲ್ಲ ಅವರು. ಫಸ್ಟು 1957ರಲ್ಲಿ ಅವರು ಧಾರವಾಡ ಲೋಕಸಭೆಗೆ ನಿಂತಿದ್ರು. ಆಗಲೂ ಅವರು ಸೋತರು. ಅವರು ಜೈಲಲ್ಲಿದ್ದರು ಅವಾಗ, ಗೋವಾ ಜೈಲಲ್ಲಿ. ಅಲ್ಲಿಂದನೇ ನಾಮಪತ್ರ ಸಲ್ಲಿಸಿದ್ರು, ಆದರೆ ಅದರಲ್ಲಿ ಸೋತೋದ್ರು. ನಂತರ 1962ರಲ್ಲಿ ಅವರನ್ನು ಪೂನಾ ಲೋಕಸಭಾ ಕ್ಷೇತ್ರದಿಂದ ಜನಸಂಘದಿಂದ ಸ್ಪರ್ಧೆ ಮಾಡಿಸಿದರು. ಅವರ ವಿರುದ್ಧ ಆಚಾರ್ಯ ಅತ್ರೆ ಅಂತ ಒಬ್ಬರು ದೊಡ್ಡ ಪತ್ರಕರ್ತರವರು, ಒಂದು ಪತ್ರಿಕಾ ಸಂಪಾದಕರಾಗಿದ್ದರು. ಅವರನ್ನು ಎದುರಿಸೋರೇ ಇರಲಿಲ್ಲ. ಆದರೆ ಜಗನ್ನಾಥರಾವ್ ಬಹಳ ಪ್ರಭಾವಿಯಾಗಿ ಭಾಷಣ ಮಾಡಿ ಭಾಷಣದಲ್ಲಿ ಅವರನ್ನು ಸೋಲಿಸಿದರು. ಆದರೆ ಚುನಾವಣೆಯಲ್ಲಿ ಸೋಲ್ಸೋಕ್ಕಾಗಲಿಲ್ಲ, ಅಲ್ಲೂ ಸೋತರು. ಮತ್ತೆ ಪುನಃ ಧಾರವಾಡದಲ್ಲಿ ನಿಂತಾಗ ಅವಾಗಲೂ ಸೋತರು. ಆದರೆ ಒಂದು ಆಶ್ಚರ್ಯ ಅಂದರೆ 1967ರ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಮಧ್ಯಪ್ರದೇಶದ ಭೋಪಾಲದಿಂದ ಅವರನ್ನು ಕಣಕ್ಕಿಳಿಸಿದರು ಜನಸಂಘದವರು. ಅಲ್ಲಿ ಅವರು ಗೆದ್ದರು. 67ರಲ್ಲಿ ಗೆದ್ದರು, ಮತ್ತು 72ರಲ್ಲಿ ಶಾಜಾಪುರ ಅಂತ ಅವಾಗಲೂ ಗೆದ್ದರು. ಆ ಸಂದರ್ಭದಲ್ಲಿ ಅನೇಕರು ಅಲ್ಲಿನ ಮಧ್ಯಪ್ರದೇಶದ ಲೋಕಲ್ ಜನಗಳೆಲ್ಲ ಇವರು ಬೇರೆ ಊರಿನವರು, ಇವರು ಇಲ್ಲಿ ಬಂದು ನಿಂತರೆ ಸರಿಯಲ್ಲ, ಇವರನ್ನು ಸೋಲಿಸ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ರಂತೆ. ಆಗ ಒಂದು ಸಭೆಯಲ್ಲಿ ಜಗನ್ನಾಥರಾವ್ ಜೋಶಿ ಮಾತಾಡ್ತಾ, ಆ ಸಭೆ ಎದುರುಗಡೆ ಒಂದು ರಾಮ ಮಂದಿರ ಇತ್ತು. ನೋಡಿ, ನಿಮ್ಮ ಎದುರುಗಡೆ ಒಂದು ರಾಮ ಮಂದಿರ ಇದೆ. ಅಲ್ಲಿ ರಾಮ ಮತ್ತು ಹನುಮಂತ ಅವರ ವಿಗ್ರಹಗಳಿದೆ. ರಾಮ ಎಲ್ಲಿಯವನು? ಮಧ್ಯಪ್ರದೇಶದವನಲ್ಲ, ಅವನು ಉತ್ತರದವನು, ಅಯೋಧ್ಯೆಯವನು. ಹನುಮಂತ ಎಲ್ಲಿಯವನು? ಅವನು ದಕ್ಷಿಣದವನು, ಕಿಷ್ಕಿಂಧೆಯವನು. ಅವ್ರನ್ನ ಯಾಕೆ ಇಲ್ಲಿ ಬಿಟ್ಕೊಂಡ್ರಿ? ಹಾಗಾದರೆ ಇಲ್ಲಿ ಮಧ್ಯಪ್ರದೇಶದವ್ರು ಮಾತ್ರ ಇರಬೇಕು ಅಂತಾದರೆ ರಾಮ ಯಾಕೆ, ಹನುಮಂತ ಯಾಕೆ? ಹಾಗೆ ಜಗನ್ನಾಥರಾವ್ ಕರ್ನಾಟಕದವನು, ಅದಕ್ಕೆ ಬಂದು ನಿಂತಿದ್ದೀನಿ ಅಂತ ಅದನ್ನು ಕೇಳಿದ ಮೇಲೆ ಜನ ತಣ್ಣಗಾದ್ರಂತೆ. ಆಮೇಲೆ ಅವರು ಮುಂದೆ ಮಾತಾಡ್ತಾ ಹೇಳಿದರು, ಇಡೀ ಭಾರತ ನನ್ನದು, ಈ ಭಾರತದ ಪ್ರತಿಯೊಂದು ಕಣ ಕಣವೂ ನನ್ನದು. ಈ ದೇಶ ಭಾರತವನ್ನು ನಾನು ಪ್ರೀತಿಸ್ತೀನಿ, ಯಾಕೆಂದರೆ ನಾನು ತಾಯಿ ಭಾರತೀಯ ಮಗ, ನಾನು ಎಲ್ಲಿ ಬೇಕಾದರೂ ನಿಲ್ಬೋದು ಅಂತ ಆ ಒಂದು ಪ್ರಚಂಡವಾದ ಒಂದು ಸಭೆಯಲ್ಲಿ ಅವ್ರು ಹೇಳಿದರು. ಹಾಗಾಗಿ ಅಲ್ಲಿ ಗೆದ್ದರು. ಸೊ 2 ಬಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆನಂತರ ಎಮರ್ಜೆನ್ಸಿ ನಂತರ ಅವ್ರನ್ನ 1984ರಲ್ಲಿ ರಾಜ್ಯಸಭೆಗೆ ಆಯ್ಕೆ ಮಾಡಿದರು. ಆಗ 6 ವರ್ಷ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಸೊ ಚುನಾವಣಾ ರಾಜಕೀಯ ಅವ್ರದ್ದು ಈ ರೀತಿ. ಅವರು ಕರ್ನಾಟಕದಲ್ಲಿ ಒಂದು ಸರಿನೂ ಗೆಲ್ಲಿಲ್ಲ. 1977ರಲ್ಲಿ ಎಮರ್ಜೆನ್ಸಿ ನಂತರ ಸರೋಜಿನಿ ಮಹಿಷಿ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದರು. ಅವ್ರ ವಿರುದ್ಧ ಇವರು ಸ್ಪರ್ಧೆ ಮಾಡಿದರು ಧಾರವಾಡದಲ್ಲಿ. ಆದರೆ ಇವ್ರು ಗೆಲ್ಲಿಲ್ಲ, ಅದರಲ್ಲೂ ಕೂಡ ಸೋತರು. ಸೋತಾಗ ಕಾರ್ಯಕರ್ತರಿಗೆ ಬಹಳ ನಿರಾಶೆ ಆಯಿತು. ಇಷ್ಟೆಲ್ಲ ನಾವು ಶ್ರಮಪಟ್ಟು ಜಗನ್ನಾಥರಾವ್ ಗೆಲ್ಲಿಸ್ಬೇಕು ಅಂದ್ರೆ ಆಗಲೇ ಇಲ್ಲ, ಮಧ್ಯಪ್ರದೇಶದಿಂದ ಗೆದ್ದಿದ್ದಾರೆ, ಇಲ್ಲಿಂದ ಆಗಿಲ್ಲ ಅಂತ ತುಂಬ ನಿರಾಶೆಯಿಂದ ಅನೇಕರು ಬಿಕ್ಕಿ ಬಿಕ್ಕಿ ಹತ್ತರಂತೆ. ಆಗ ಜಗನ್ನಾಥರಾವ್ ಎಲ್ಲರನ್ನೂ ಕೂರಿಸ್ಕೊಂಡು ಕಾರ್ಯಾಲಯದಲ್ಲಿ ಹೇಳಿದ್ದೇನು ಅಂದರೆ, ನೋಡಿ, ಅಲ್ಲಿ ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಸೋತೋಗಿದ್ದಾರೆ, ಅವ್ರ ಮಗ ಸಂಜಯ್ ಗಾಂಧಿ ಸೋತೋಗಿದ್ದಾರೆ, ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಎಲ್ಲ ಸೋತೋಗಿದ್ದರು. ಇಡೀ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ, ನಮಗೆ ನಿಜವಾದ ವಿಜಯ ಸಿಕ್ಕಿದೆ. ಇಲ್ಲಿ ಜಗನ್ನಾಥರಾವ್ ಗೆಲ್ದಾದ್ರೆ ಏನಾಯಿತು, ಇಡೀ ದೇಶ ಗೆದ್ದಿದೆ. ಹಾಗಾಗಿ ಪೇಡ ತರ್ರಿ, ಎಲ್ಲ ಆಚರಿಸೋಣ, ಸಂತೋಷ ಆಚರಿಸೋಣ ಅಂತ ಅವರು ಕರೆ ಕೊಟ್ರಂತೆ. ಅವರು ಸೋಲಿನಲ್ಲೂ ಅಂದರೆ ತನ್ನ ವೈಯಕ್ತಿಕ ಸೋಲು, ಅದರ ಬಗ್ಗೆ ಏನು ಮಹತ್ವ ಇಲ್ಲ. ಇಡೀ ದೇಶ ಗೆದ್ದಿದೆ, ಇಡೀ ದೇಶಕ್ಕೆ ಒಂದು ಹೊಸ ಇದು ಸಿಕ್ಕಿದೆ, ಪ್ರಜಾತಂತ್ರದ ವ್ಯವಸ್ಥೆ ಅಂಥೇಳಿ ಅದನ್ನು ಅವರು ಹೇಳ್ತಾ ಇದ್ರಂತೆ. ಹಾಗಾಗಿ ಚುನಾವಣಾ ಸೋಲು ಅವರನ್ನು ಯಾವತ್ತೂ ಅಧೀರನ್ನಾಗಿ ಮಾಡಲೇ ಇಲ್ಲ. ರಾಜಕೀಯದಲ್ಲಿದ್ರೂ ಅಧಿಕಾರದ ಆಸೆ ಜಗನ್ನಾಥರಾವ್ ಜೋಶಿ ಅವರನ್ನ ಎಂದೂ ಕಾಡಲಿಲ್ಲ. ಪಕ್ಷಕ್ಕಾಗಿ ದುಡಿಯೋದೊಂದೇ ಅವರಿಗೆ ಗೊತ್ತಿದ್ದಿದ್ದು. ಅದನ್ನು ಮೀರಿ
ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂತಹ ತುಡಿತ ಅವರನ್ನು ಸದಾ ಕಾಡ್ತಾ ಇತ್ತು. ಅವರ ಜೀವಿತದ ಕೊನೆ ದಿನಗಳಲ್ಲಿ ದೇಹ ಕೃಶವಾದರೂ ಮನಸ್ಸು ಗಟ್ಟಿಯಾಗಿತ್ತು. ಯುವ ಕಾರ್ಯಕರ್ತರಿಗೆ ಸದಾ ಪ್ರೇರಣೆಯಾಗಿತ್ತು.